ನಾನಂತೂ ಮಂತ್ರಿಗಿರಿಯ ಆಕಾಂಕ್ಷಿ ಚಾನ್ಸ್ ಸಿಗೋ ನಿರೀಕ್ಷೆ ಇದೆ. ಅಶ್ವವೇಗ ನ್ಯೂಸ್ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನಂತೂ ಮಂತ್ರಿಗಿರಿ ಆಕಾಂಕ್ಷಿಯಾಗಿದ್ದೇನೆ, ಚಾನ್ಸ್ ಸಿಗೋ ನಿರೀಕ್ಷೆ ಕೂಡ ನನಗೆ ಇದೆ. ಅಶ್ವವೇಗ ನ್ಯೂಸ್ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ. ಸಿಎಂ ಜೊತೆ ರಾಜ್ಯದ ಎಲ್ಲ ನಾಯಕರು ದೆಹಲಿಗೆ ಹೋಗಿದ್ದಾರೆ. ನಾಳೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗುವ ನಿರೀಕ್ಷೆ ಇದೆ. 3-4 ದಿನಗಳಲ್ಲಿ ಸಂಪುಟ ವಿಸ್ತರಣೆ ಪ್ರಕ್ರಿಯೆ ಮುಗಿಯುತ್ತೆ. ಜಿಲ್ಲಾವಾರು ಕೊಡಬಹುದು, ಜಾತಿವಾರು ಕೊಡಬಹುದು, ಯುವಕರಿಗೆ ಕೊಡಬಹುದು ಅಂತ ಇರಬಹುದು, ನಮಗೆ ಗೊತ್ತಿಲ್ಲ. ಬಟ್ ನಾನಂತರೂ ಆಕಾಂಕ್ಷಿಯಾಗಿದ್ದೇನೆ. 3-4 ಬಾರಿ ಹೋಗಿ ಕೇಳಿದ್ದೇನೆ. ಮುಂದಿನ ವಾರ ತೀರ್ಮಾನ ಗೊತ್ತಾಗುತ್ತೆ. ಅಶ್ವವೇಗ ನ್ಯೂಸ್ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಇದೆ. ಮಂತ್ರಿಗಿರಿಯ ಆಕಾಂಕ್ಷಿ ಬೇಳೂರು ಗೋಪಾಲಕೃಷ್ಣ ಅಶ್ವವೇಗ ಜೊತೆ ಮಾತನಾಡಿದ್ದಾರೆ. ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ನಿರೀಕ್ಷೆ ಇದೆ. 3-4 ಬಾರಿ ಹೋಗಿ ಭೇಟಿಯಾಗಿದ್ದೇನೆ. ಕೊಡಬಹುದು, ನನಗೂ ಕೂಡ ಚಾನ್ಸ್ ಸಿಗಬಹುದು ಅನ್ನುವಂಥ ಹೋಪಲ್ಲಿದ್ದೀನಿ, ನಿರೀಕ್ಷೆಯಲ್ಲಿದ್ದೀನಿ ಅಂತ ಬೇಳೂರು ಗೋಪಾಲಕೃಷ್ಣ ಮಾತನಾಡಿರುವಂಥದ್ದು. 3-4 ದಿನಗಳಿಂದ ಸಂಪುಟ ವಿಸ್ತರಣೆ, ಜಿಲ್ಲಾವಾರು ಕೊಡಬಹುದು, ಜಾತಿವಾರು ಕೊಡ್ತಾರಾ, ಸಮುದಾಯವಾರು ಕೊಡ್ತಾರಾ, ಯುವಕರಿಗೆ ಕೊಡ್ತಾರಾ, ಹಳಬರಿಗೆ ಕೊಡ್ತಾರಾ, ಅದು ಏನೋ ಗೊತ್ತಿಲ್ಲ. ಬಟ್ ನಾನಂತರೂ ಆಕಾಂಕ್ಷಿಯಾಗಿದ್ದೀನಿ ಅಂತ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಶಾಸಕರು ಕೂಡ ನಿರೀಕ್ಷೆನ ಇಟ್ಕೊಂಡು ಕೂತಿದ್ದಾರೆ. ನನಗೂ ಅವಕಾಶ ಬೇಕು ನಿನಗೂ ಅವಕಾಶ ಬೇಕು ಅನ್ನುವಂಥ ನಿಟ್ಟಿನಲ್ಲೇ ಪೈಪೋಟಿ ನಡೀತಾ ಇರುವಂಥದ್ದು. ಈಗ ಬೇಳೂರು ಗೋಪಾಲಕೃಷ್ಣ ಸಹಿತ ಅದೇ ಲಿಸ್ಟಲ್ಲಿದ್ದಾರೆ. ನಾನು 3-4 ಬಾರಿ ಹೋಗಿ ಭೇಟಿಯಾಗಿದ್ದೇನೆ, ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೇನೆ, ನನಗೆ ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದೇನೆ ಅಂತ ಅಶ್ವವೇಗ ಜೊತೆ ಮಾತನಾಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜೀವನ್ ಇವ್ರ ಜೊತೆ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳ್ಕೊಂಬರೋಣ. ಭೇಟಿ ಮಾಡಿ ಒಂದು ಸಚಿವ ಸಂಪುಟ ವಿಸ್ತರಣೆ ಇನ್ನೇನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂಥದ್ದು. ಸದ್ಯ ನಮ್ಮ ಜೊತೆ ಪ್ರಬಲ ಆಕಾಂಕ್ಷಿಗಳಾದ ಏನು ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ ನಮ್ಮ ಜೊತೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಇವತ್ತು ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು, ಹರಿಪ್ರಸಾದ್ ಅವರು ಈಗ ಹೊರಡ್ತಿದ್ದಾರೆ. ಸರ್, ಇನ್ನು ಸಚಿವ ಸಂಪುಟದ ಪ್ರಬಲ ಆಕಾಂಕ್ಷಿಯಾಗಿರುವಂಥ ನೀವು ಇನ್ನು ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ ಸರ್ ನಿಮಗೆ? ಎಲ್ಲ ನೋಡಿ ಏನಾಗಿದೆ, ಮುಖ್ಯಮಂತ್ರಿಗಳು ಇವತ್ತು ಡೆಲ್ಲಿ ಹೋಗಿದ್ದಾರೆ. ಅವರು ಹೋಗಿರೋ ಡೆಲ್ಲಿಗೆ ಇವತ್ತು ನಮ್ಮ ರಾಜ್ಯದ MP ಗಳನ್ನು ಭೇಟಿ ಮಾಡಿ ಒಂದು ಸಭೆ ಮಾಡಿಸಿ ಬರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ಅವರಲ್ಲಿ ನಿರ್ಧಾರ ಆಗಿದೆ. ಅದ್ರ ಜೊತೆಗೆ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಹೋಗಿದ್ದಾರೆ, ಜೊತೆಗೆ ನಮ್ಮ ಅಧ್ಯಕ್ಷರು ಸಹ ಹೊರಡ್ತಾ ಇದ್ದಾರೆ. ಬಹುಶಃ ನನಗೆ ನಾಳೆ ನಾಡ್ದಲ್ಲಿ ಮೀಟಿಂಗ್ ಮಾಡಿ ಒಂದು ವಾರದಲ್ಲಿ ಬಹುಶಃ ಎಲ್ಲ ಮಂತ್ರಿಮಂಡಲಗಳನ್ನು ಮಾಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಸರ್, ಇನ್ನು ಸಮುದಾಯವಾರು ಸಚಿವಾಕಾಂಕ್ಷಿಗಳು ಜಾಸ್ತಿ ಆಗಿರುವಂಥದ್ದು. ಸರ್, ಇನ್ನು ಈ ಒಂದು ಜಟಾಪಟಿನಲ್ಲಿ ನಿಮಗೆ ಸಚಿವ ಸ್ಥಾನ ಸಿಗೋದು ಪಕ್ಕಾ ಅನ್ನೋ ಥರ ಏನಾದರೂ ಮಾಹಿತಿಗಳಿದೆಯಾ? ಯಾರಿಗೂ ಪಕ್ಕಾನ ನಾವು ಹೇಳಕ್ಕೆ ಬರೋದಿಲ್ಲ. ಅವೆಲ್ಲ ನೋಡಿ, ಒಂದು ನಾವು ಕೇಳಿದ್ದೀವಿ, ನಮ್ಮ ಹಕ್ಕುಗಳನ್ನು ಮಂಡನೆ ಮಾಡಿಸಿದ್ದೀವಿ, ಕೊಡಿ ಸರ್ ಅಂತ ಕೇಳಿದ್ದೀವಿ. 3 ಬಾರಿ MLA ಆಗಿದ್ದೀವಿ. ಒಂದು ಸಮಾಜದಲ್ಲಿ ಈಡಿಗ ಸಮಾಜದಿಂದ ಬಂದಿದ್ದೀವಿ, ಹಿಂದುಳಿದ ವರ್ಗದಿಂದ ಬಂದಿದ್ದೀವಿ, ಒಂದು ಅವಕಾಶ ಕೊಡಿ ಅಂತ ನಾವು ಕೇಳಿದ್ದೀವಿ. ಬಿಟ್ಟರೆ ಯಾವುದೇ ಕೊಡ್ತೀನಿ ಅಂತ ಯಾವುದೇ ಭರವಸೆಗಳನ್ನು ಯಾರೂ ಕೊಟ್ಟಿಲ್ಲ. ಅವರು ಕೇಳ್ಕೊಂಡಿದ್ದಾರೆ, ಎಲ್ಲ ನಮ್ಮ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಮುಂದೆ ವರಿಷ್ಠರು ಇವತ್ತು ಏನು ತೀರ್ಮಾನ ಮಾಡ್ತಾರೆ ನಾಳೆ, ಅದ್ರ ಮೇಲೆ ನಿರ್ಧಾರ ಆಗುತ್ತೆ.